ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಕಲ್ಕಿ ಸಿನಿಮಾದ ಕಥೆ ಹೇಳ್ತಾ ಇದ್ದೀನಿ. ಸಿನಿಮಾದಲ್ಲಿ ಮೊದಲು ತೋರಿಸ್ತಾರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೆದಂತಹ ಜಾಗ. ಅಲ್ಲಿ ಅಶ್ವತ್ಥಾಮ ಅವರು ಅಲ್ಲೇ ಇದ್ದಂಥ ಹೊಣವುಳನ್ನ ತಗೊಂಡು ಮಂತ್ರ ಪಠಿಸಿ ಅದನ್ನು ಅಸ್ತ್ರವನ್ನಾಗಿ ಮಾಡಿ ಪಾಂಡವರ ಕುಲ ನಾಶವಾಗಲಿ ಅಂತ ಆ ಅಸ್ತ್ರವನ್ನು ಉತ್ತರೆ ಗರ್ಭಕ್ಕೆ ಕಳಿಸ್ತಾರೆ. ಇದರಿಂದ ಕೋಪಗೊಂಡ ಕೃಷ್ಣ ಅಶ್ವತ್ಥಾಮನ ಹತ್ರ ಬರ್ತಾರೆ. ಕೃಷ್ಣ ಬಂದದ್ದನ್ನು ನೋಡಿ ಅಶ್ವತ್ಥಾಮ ಅವರು ನನ್ನ ಸಾಯಿಸೋದಾದ್ರೆ ಸಾಯಿಸು, ನಿನ್ನ ಉಪದೇಶ ಕೇಳಕ್ಕೆ ನಾನು ಅರ್ಜುನ ಅಲ್ಲ ಅಂತಾರೆ. ಆಗ ಕೃಷ್ಣ 18 ದಿನ ಕುರುಕ್ಷೇತ್ರದಲ್ಲಿ ನಡೆದ ಪಾಪಕ್ಕಿಂತ ನಿನ್ನ ಅಧರ್ಮವೇ ಹೆಚ್ಚಾಯಿತು. ದ್ರೋಣಾಚಾರ್ಯರ ಮಗನಾಗಿ ಈ ಪಾಪದ ಕೆಲಸ ಮಾಡಬಾರ್ದಿತ್ತು ಅಂತಾರೆ. ಆಗ ಅಶ್ವತ್ಥಾಮ ನನ್ನ ಅಪ್ಪನ ಹೆಸರು ಹೇಳೋದಕ್ಕೂ ನಿನಗೆ ಅರ್ಹತೆ ಇಲ್ಲ, ನೀನ್ ಮನ್ಸ್ ಮಾಡಿದ್ರೆ ನನ್ನ ಅಪ್ಪನ ಸಾವನ್ನ ತಡಿಬಹುದಿತ್ತು ಅಂತ ಕೃಷ್ಣನ ಮೇಲೆ ದಾಳಿ ಮಾಡ್ತಾರೆ. ಆಗ ಕೃಷ್ಣ ಅಶ್ವತ್ಥಾಮನನ್ನು ಹಿಂದಕ್ಕೆ ತಳ್ಳಿ, ಅಶ್ವತ್ಥಾಮ, ದೇವರಾಗಲಿ ದ್ರೋಣರಾಗ್ಲಿ ಕರ್ಮದಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಗರ್ಭದಲ್ಲಿರೋ ಶಿಶುವಿಗೆ ಅಸ್ತ್ರ ಬಿಟ್ಟಿದ್ದೀಯ, ನಿನ್ನ ಕರ್ಮವನ್ನು ನೀನೇ ಅನುಭವಿಸ್ಬೇಕು ಅಂತಾರೆ. ಆಗ ಅಶ್ವತ್ಥಾಮ, ಸಾಯಿಸ್ಬಿಡು ಕೃಷ್ಣ ನೀನು ನನ್ನ ಅಂದಾಗ ಕೃಷ್ಣ, ಸಾವು ನಿನ್ನ ಶಿಕ್ಷೆಯಲ್ಲ, ಅದೇ ನಿನ್ನ ಮುಕ್ತಿ. ಕಾಲಾಂತರದಲ್ಲಿ ಪಾಂಡವರು ಸಾಯ್ತಾರೆ, ಈ ಯುಗ ಕೂಡ ಅಂತ್ಯವಾಗುತ್ತೆ, ಆದ್ರೆ ನೀನ್ ಸಾಯಲ್ಲ. ಎಷ್ಟೇ ವರ್ಷ ಆದ್ರೂ ನಿನ್ ಗಾಯ ವಾಸಿಯಾಗದೆ, ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒಂಟಿಯಾಗಿ ಬದುಕ್ತೀಯ ಅಂತ ಶಾಪ ಕೊಡ್ತಾರೆ. ಆಗ ಅಶ್ವತ್ಥಾಮ, ನನ್ನ ತಪ್ಪಿಗೆ ಪ್ರಾಯಶ್ಚಿತನೇ ಇಲ್ವಾ ಅಂದಾಗ ಆಗ ಕೃಷ್ಣ ಹೇಳ್ತಾರೆ, ನೀನ್ ನನ್ನ ಸಾವನ್ನ ಬಯಸಿದ್ಯಾ, ಆದ್ರೆ ಮುಂದೆ ಒಂದಿನ ನೀನೇ ನನ್ನ ಕಾಪಾಡ್ತೀಯ. ಕಲಿಯುಗ ಬರ್ತಿದೆ, ಕಲಿ ಬರ್ತಿದ್ದಾನೆ. ಈ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗ ನಾನು ಮತ್ತೊಂದು ಅವತಾರ ಎತ್ತೀನಿ. ಆ ಯುಗದಲ್ಲಿ ಕಲಿ ತುಂಬಾ ಬಲಶಾಲಿಯಾಗಿರ್ತಾನೆ, ನನ್ನ ಹುಟ್ಟನ್ನೇ ನಿಲ್ಲಿಸಬಹುದು. ಆ ಟೈಮ್ನಲ್ಲಿ ನೀನೇ ನಾನು ಹುಟ್ಟುವಂತ ಗರ್ಭಕ್ಕೆ ಕಾವಲಾಗಿರ್ಬೇಕು. ಆಕಾಶದಲ್ಲಿ ಸೂರ್ಯನೇ ಇಲ್ಲದಾಗ, ವಾಯುವೆಲ್ಲ ವಿಷವಾದಾಗ, ಗಂಗೆಯ ಕೊನೆ ಹನಿ ಆವಿಯಾದಾಗ ಈ ಮಣಿ ಮತ್ತೆ ನಿಮ್ಮ ಬಳಿ ಸೇರುತ್ತೆ ಅಂತ ಹೇಳಿ ಅಶ್ವತ್ಥಾಮ ಅವರ ಹಣೆಯಲ್ಲಿದ್ದಂತಹ ಶಿವಮಣಿಯನ್ನ ಕಿತ್ಕೊಂತಾರೆ ಕೃಷ್ಣ. ಇದೆಲ್ಲ ನಡೆದದ್ದು ಕುರುಕ್ಷೇತ್ರ ಯುದ್ಧ ನಡೆದಂತಹ ಜಾಗದಲ್ಲಿ. ಅಶ್ವತ್ಥಾಮ ಅವರು ಎಲ್ಲಾ ಪಾಪಗಳನ್ನ ನೋಡುತ್ತಾ 6000 ವರ್ಷಗಳು ಕಳೆದಿರುತ್ತೆ. ಕೃಷ್ಣ ಹೇಳ್ದಾಗೆ ಇಡೀ ಭೂಮಿಯೆಲ್ಲ ಮರುಭೂಮಿಯಾಗಿರುತ್ತೆ. ಗಂಗೆ ಕೂಡ ಬತ್ತೋಗಿರ್ತಾಳೆ. ಜನರೆಲ್ಲ ತುಂಬಾ ಕಷ್ಟದ ಜೀವನ ನಡೆಸ್ತಿರ್ತಾರೆ. ಪ್ರಪಂಚದ ಕೊನೆಯ ನಗರವಾಗಿ ಕಾಶಿ ಮಾತ್ರ ಉಳಿದಿರುತ್ತೆ. ಕಾಶಿಯ ಮೇಲ್ಗಡೆ ಕಾಂಪ್ಲೆಕ್ಸ್ ಅನ್ನೋ ಒಂದು ದೊಡ್ಡ ನಗರನೇ ಇರುತ್ತೆ. ಆ ನಗರವನ್ನು ಆಳ್ತಿರೋನು ಸುಪ್ರೀಂ ಯಾಸ್ಕಿನ್ ಆಗಿರ್ತಾನೆ. ಅವನು ಭೂಮಿ ಮೇಲೆ ಇದ್ದಂತಹ ಸಂಪನ್ಮೂಲಗಳನ್ನೆಲ್ಲ ಎತ್ಕೊಂಡೋಗಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಕಾಶಿಯ ಮೇಲ್ಗಡೆ ಎಲ್ಲ ಸೌಕರ್ಯಗಳಿರುವಂತಹ ಒಂದು ದೊಡ್ಡ ನಗರವನ್ನೇ ನಿರ್ಮಿಸಿರ್ತಾನೆ. ಜನಗಳೆಲ್ಲ ಆ ನಗರಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಿರ್ತಾರೆ. ಆದ್ರೆ ಆ ನಗರಕ್ಕೆ ಹೋಗ್ಬೇಕು ಅಂದ್ರೆ 1 ಮಿಲಿಯನ್ ಯೂನಿಟ್ಸ್ ಕೊಡ್ಬೇಕು. ಯೂನಿಟ್ಸ್ ಅಂದ್ರೆ ಅಲ್ಲಿನ ದುಡ್ಡು. ಜನಗಳೆಲ್ಲ ಕಾಶಿಗೆ ಬಂದು ಮೇಲಿನ ಕಾಂಪ್ಲೆಕ್ಸ್ ನಗರಕ್ಕೆ ಹೋಗ್ಬೇಕು ಅಂತ ಮಿಲಿಯನ್ ಯೂನಿಟ್ ಸಂಪಾದನೆ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಕಾಂಪ್ಲೆಕ್ಸ್ ನಗರದವರು ಕಾಶಿಯಲ್ಲಿ ಇದ್ದಂತ ಸ್ವಲ್ಪ ಜನರಿಗೆ ಯೂನಿಟ್ಸ್ ರೂಪದಲ್ಲಿ ದುಡ್ಡು ಕೊಟ್ಟು ಅವ್ರಿಗೆ ಬೇಕಾದಂತ ಕೆಲಸಗಳನ್ನ ಮಾಡಿಸ್ಕೊಡ್ತಿರ್ತಾರೆ. ಅದ್ರಲ್ಲಿ ಮುಖ್ಯವಾದ ಕೆಲಸ ಏನಂದ್ರೆ, ಕಾಶಿಗೆ ಬಂದಂತ ಜನಗಳಲ್ಲಿ ಹೆಣ್ಮಕ್ಳನ್ನ ಸ್ಕ್ಯಾನ್ ಮಾಡಿ ಗರ್ಭ ಧರಿಸುವಂತ ಹೆಣ್ಮಕ್ಳನ್ನ ಮಾತ್ರ ಕಾಂಪ್ಲೆಕ್ಸ್ ಲ್ಯಾಬ್ ಕರ್ಕೊಂಡು ಹೋಗ್ಬಿಡೋದು ಕ್ರೈನ್ ಮತ್ತು ಅವರ ಸಹಚರರ ಕೆಲಸ ಆಗಿರುತ್ತೆ. ಆ ಜನಗಳಲ್ಲಿ ಹುಡುಗನ್ ವೇಷ ಹಾಕೊಂಡಿದ್ದಂತ ರಾಯ ಅನ್ನೋ ಒಂದು ಹುಡುಗಿ ತಪ್ಪಿಸ್ಕೊಂಡ್ಬಿಡ್ತಾಳೆ. ಅವಳನ್ನ ರೆಬೆಲ್ಗಳು ಕಾಪಾಡಿರ್ತಾರೆ. ಈ ರೆಬೆಲ್ಸ್ ಗಳು ಯಾರಂದ್ರೆ ಸುಪ್ರೀಂ ಯಾಸ್ಕಿನ್ ವಿರುದ್ಧ ಹೋರಾಡ್ತಿರೋರು. ರೆಬೆಲ್ಗಳಲ್ಲಿ ಒಬ್ರು ನಾಯಕಿ ಇರ್ತಾರೆ, ಅವರೇ ಮರಿಯಂ. ಅವರಿಗೆ ವೀರನ್, ಕೈರಾ, ಲ್ಯೂಕ್ ಇನ್ನೂ ಸ್ವಲ್ಪ ಜನಗಳು ಸಪೋರ್ಟ್ ಮಾಡ್ತಿರ್ತಾರೆ. ಇವ್ರ ಹತ್ರ ಒಂದು ದಿಕ್ಸೂಚಿ ಇರುತ್ತೆ. ಅದರಲ್ಲಿ ಅಶ್ವತ್ಥಾಮ ಅವರ ಮಣಿ ಇರುತ್ತೆ. ಗರ್ಭ ಧರಿಸಿದಂತ ಹೆಣ್ಮಕ್ಳ ಹತ್ರ ದಿಕ್ಸೂಚಿನ ಹಿಡಿದ್ರೆ ಅದು ಹೊಳಿದ್ರೆ ಪುರಾಣದಲ್ಲಿ ಹೇಳ್ದಾಗೆ ಜನರನ್ನ ಕಾಪಾಡೋಕೆ ದೇವರ ಅವತಾರ ಎತ್ತಿ ಹುಟ್ಬಾಡ್ತಾನೆ ಅನ್ನೋದು ಇವ್ರ ನಂಬಿಕೆ ಆಗಿರುತ್ತೆ. ರೆಬೆಲ್ ಕಡೆಯವರು ರಾಯನ್ನ ಕಾಪಾಡಿರ್ತಾರೆ. ಆದ್ರೆ ರಾಯನ್ ಹುಡ್ಕೊಂಡು ಕಾಂಪ್ಲೆಕ್ಸ್ ಕಡೆಯವ್ರು ಬಂದು ರೆಬೆಲ್ ಕಡೆಯವ್ರ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿಯಲ್ಲಿ ದಿಕ್ಸೂಚಿಯಲ್ಲಿದ್ದಂಥ ಮಣಿ ಬಿದ್ದೋಗುತ್ತೆ. ಆ ಮಣಿನ ರಾಯ ಎತ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾಳೆ. ಆದ್ರೆ ರೆಬೆಲ್ ಕಡೆಯ ಒಬ್ರು ವಯಸ್ಸಾದ ವ್ಯಕ್ತಿ ಮತ್ತು ಕಾಶಿಯ ಜನಗಳಲ್ಲಿ ಬಂದಂತ ಒಬ್ರು ಗರ್ಭಿಣಿ ಹುಡುಗಿ ಕಾಂಪ್ಲೆಕ್ಸ್ ಸೈನಿಕರ ಕೈಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಸೈನಿಕರು ಇವರನ್ನ ಕಮಾಂಡರ್ ಮಾನಸ್ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಆಗ ಮಾನಸ್ ಆ ವಯಸ್ಸಾದ ವ್ಯಕ್ತಿನ ಶಂಬಾಲ ಎಲ್ಲಿದೆ ಅಂತ ಹೇಳಿದ್ರೆ ನಾನು ಈ ಹುಡುಗಿನ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಸಾಯಿಸ್ತೀನಿ ಅಂತಾನೆ. ಆಗ ಗರ್ಭಿಣಿ ಹುಡುಗಿ, ಹೇಳ್ಬೇಡಿ, ನೀವೇನ್ ಹೇಳಿದ್ರು ಸಾಯಿಸ್ತಾರೆ, ಈ ಮಗು ಹುಟ್ಟಬಾರ್ದು, ಹುಟ್ಬೇಕು ಅನ್ಕೊಂಡ್ರು ಈ ಲೋಕ ಹಿಂಗಿರ್ಬಾರ್ದು, ಬದ್ಲಾಗ್ಬೇಕು. ಆಗ ಕಮಾಂಡರ್ ಮಾನಸ್, ನೀನ್ ಅನ್ಕೊಳ್ಳೋ ತರ ಯಾವತ್ತೂ ಆಗಲ್ಲ ಅಂತ ಆ ಗರ್ಭಿಣಿ ಹುಡುಗಿನ ಸಾಯಿಸಿ ರೆಬೆಲ್ ಕಡೆಯ ವಯಸ್ಸಾದ ವ್ಯಕ್ತಿನೂ ಸಾಯಿಸ್ಬಿಡ್ತಾನೆ. ಕಾಂಪ್ಲೆಕ್ಸ್ ನ ಕಮಾಂಡ್ ಮಾನಸ್ ಅನೌನ್ಸ್ ಮಾಡಿರ್ತಾನೆ, ರೆಬೆಲ್ಸ್ ಕಡೆಯವ್ರನ್ನ ಹಿಡಿದ್ರೆ ಒಬ್ಬೊಬ್ಬರಿಗೆ 5000 ಯೂನಿಟ್ಸ್ ಕೊಡ್ತೀನಿ ಅಂತ. ಶಂಬಾಲದಲ್ಲಿದ್ದಂತ ಒಂದು ದೊಡ್ಡ ಮರ ಒಣಗ್ತಿರುತ್ತೆ. ಅದನ್ನ ನೋಡಿದ ಅಲ್ಲಿನ ಜನರು ಬೇಜಾರ್ ಮಾಡ್ಕೊಂತಾರೆ. ರೆಬೆಲ್ಸ್ ಕಡೆಯವ್ರನ್ನ ಬೌಂಟಿ ಹಂಟರ್ಸ್ ಹುಡುಕ್ತಿರ್ತಾರೆ. ಆದ್ರೆ ರೆಬೆಲ್ಸ್ ಕಡೆಯವನಾದ ಲ್ಯೂಕ್ ಅನ್ನೋನು ಕ್ರೇನ್ ಕೈಲಿ ಸಿಗಾಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಆ ಕಾರ್ ಹೆಸರು ಬುಜ್ಜಿ. ಅದ್ರ ಓನರ್ ಭೈರವ ಆಗಿರ್ತಾರೆ. ಭೈರವ ಅವ್ರಿಗೂ ಮಿಲಿಯನ್ ಯೂನಿಟ್ ಸಂಪಾದಿಸಿ ಕಾಂಪ್ಲೆಕ್ಸ್ ನಗರಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಭೈರವ ಕ್ರೈನ್ ಮತ್ತು ಅವ್ನ ಕಡೆಯವ್ರನ್ನ ಹೊಡೆದು ರೆಬೆಲ್ಸ್ ಕಡೆಯವನೊಬ್ಬನ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ನು ಕೊಟ್ರೆ 5000 ಯೂನಿಟ್ಸ್ ಕೊಡ್ತಾರೆ ಅಂತ. ಈ ಕಡೆ ಕಾಂಪ್ಲೆಕ್ಸ್ ನಲ್ಲಿ ಇದ್ದಂತ ಲ್ಯಾಬ್ ನಲ್ಲಿ ಸ್ಕ್ಯಾನ್ ಮಾಡಿ ಕರ್ಕೊಂಡ್ ಬಂದಂತ ಹೆಣ್ಮಕ್ಳಿಗೆ ಫಾರ್ಮುಲಾ ಉಪಯೋಗಿಸಿ ಕೃತಕ ಗರ್ಭಧಾರಣೆ ಪ್ರಯೋಗ ಮಾಡ್ತಿರ್ತಾರೆ. ಇಲ್ಲಿ 2 ತರ ಹೆಣ್ಮಕ್ಳು ಇರ್ತಾರೆ. ಬಿಳಿ ಬಟ್ಟೆ ಹೆಣ್ಮಕ್ಳು ಫಾರ್ಮುಲಾ ಉಪಯೋಗಿಸಿ ಗರ್ಭ ಧರಿಸಿರೋರು. ಕಪ್ಪು ಬಟ್ಟೆ ಹೆಣ್ಮಕ್ಳು ಫಾರ್ಮುಲಾ ಉಪಯೋಗಿಸಿ ಇನ್ನು ಗರ್ಭ ಧರಿಸದೆ ಗರ್ಭ ಧರಿಸಿರೋರಿಗೆ ಸೇವೆ ಮಾಡ್ತಿರೋರು.
ಈ ಲ್ಯಾಬ್ನಲ್ಲಿ ಫಾರ್ಮುಲಾ ಉಪಯೋಗಿಸಿ ಗರ್ಭಧರಿಸಿದಂತ ಹೆಣ್ಮಕ್ಳು ಸ್ವಲ್ಪ ದಿವಸಕ್ಕೆ ಸಾಯ್ತಿರ್ತಾರೆ. ಸುಪ್ರೀಂ ಮ್ಯಾಸ್ಕಿನ್ ಕಮಾಂಡರ್ ಮಾನಸ್ಗೆ ಆರ್ಡರ್ ಮಾಡಿರೋದು ಗರ್ಭಧರಿಸಿ 100 ದಿವಸ ಆದ್ಮೇಲೆ ಸಿರಂ ತೆಗಿಬೇಕು ಅಂತ. ಆದ್ರೆ ಗರ್ಭಧರಿಸಿ 100 ದಿನ ಯಾವ ಹೆಣ್ಮಕ್ಳು ಬದುಕ್ತಿರಲ್ಲ. ಅದಕ್ಕೆ ಕಮಾಂಡರ್ ಮಾನಸ್ 91 ದಿನದ ಗರ್ಭಿಣಿಯ ಭ್ರೂಣದ ಸಿರಂ ತೆಗಿಸ್ತಾರೆ. ಆಮೇಲೆ ಆ ಗರ್ಭಿಣಿ ಸತ್ತೋಗ್ತಾಳೆ. ಇದನ್ನೆಲ್ಲ ನೋಡ್ತಿದ್ದಂತ ಲ್ಯಾಬ್ ಸೈಂಟಿಸ್ಟ್ ಕಮಾಂಡರ್ ಮಾನಸ್ ಹತ್ರ ನಾನು ಸುಪ್ರೀಂ ಮ್ಯಾಸ್ಕಿನ್ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಾರೆ. ಸರಿ ಅಂತ ಇವರಿಬ್ರು ಸುಪ್ರೀಂ ಮ್ಯಾಸ್ಕಿನ್ ಸೆಕ್ಯೂರಿಟಿ ನೋಡ್ಕೊಳ್ತಿರೋ ಕೌನ್ಸಿಲರ್ ಬಾನಿ ಹತ್ರ ಹೋಗ್ತಾರೆ. ಅವನು ಇವರನ್ನ ಸುಪ್ರೀಂ ಮ್ಯಾಸ್ಕಿನ್ ಹತ್ರ ಕರ್ಕೊಂಡು ಹೋಗ್ತಾನೆ. ಸೈಂಟಿಸ್ಟ್ ಸುಪ್ರೀಂ ಮ್ಯಾಸ್ಕಿನ್ ಹತ್ರ ಮಾತಾಡಕ್ ಬಂದಿರಲ್ಲ, ಆದ್ರೆ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂತ ಸಾಯ್ಸಕ್ ಬಂದಿರ್ತಾನೆ. ಈ ವಿಷಯ ಸುಪ್ರೀಂ ಮ್ಯಾಸ್ಕಿನ್ಗೆ ಗೊತ್ತಾಗಿ ಅವನೇ ಸೈಂಟಿಸ್ಟ್ ನ ಸಾಯಿಸ್ಬಿಡ್ತಾನೆ. ಜನರು 100 ವರ್ಷನೇ ಬದುಕ್ತಿಲ್ಲ ಅಂತದ್ರಲ್ಲಿ ಇವನು 200 ವರ್ಷದಿಂದ ಫಾರ್ಮುಲಾ ಉಪಯೋಗಿಸಿ ಆದಂತ ಗರ್ಭದ ಭ್ರೂಣದಿಂದ ಸಿರಂ ತೆಗೆದು ಅದನ್ನ ಇವನ್ ದೇಹಕ್ಕೆ ಚುಚ್ಕೊಂಡು ಇನ್ನೂ ಬದುಕ್ತಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನು ತುಂಬಾ ವರ್ಷ ಬದುಕಿ ಈ ಭೂಮಿನ ನಾಶ ಮಾಡಿ ಇವಂದೇ ಆದಂತ ಪ್ರಪಂಚ ಸೃಷ್ಟಿ ಮಾಡಿ ದೇವರಾಗಬೇಕು ಅನ್ನೋದು ಇವನ ಆಸೆ. ಸುಪ್ರೀಂ ಮ್ಯಾಸ್ಕಿನ್ ಕಮಾಂಡರ್ ಮಾನಸ್ಗೆ 150 ದಿನ ಫಾರ್ಮುಲಾನ ಹೊರುವಂತ ಹುಡುಗಿನ ಹುಡುಕ್ರಿ ಅಂತ ಆರ್ಡರ್ ಮಾಡ್ತಾನೆ. ಈ ಕಡೆ ಲ್ಯಾಬ್ ನಲ್ಲಿ ಹುಡುಗಿಯರಿಗೆ ಹೆಸರುಗಳ ಬದಲು ಕೋಡ್ಗಳನ್ನ ಇಕ್ಕಿರ್ತಾರೆ. ಅದ್ರಲ್ಲಿ ಒಂದು ಹುಡುಗಿ ಇರ್ತಾಳೆ, ಅವಳ ಕೋಡ್ ಬಂದು SUM80. ಇವಳಿಗೂ ಗರ್ಭ ಧರಿಸೋಕೆ ಫಾರ್ಮುಲಾ ಕೊಟ್ಟಿರ್ತಾರೆ. ಆದ್ರೆ ಟೆಸ್ಟ್ ನಲ್ಲಿ ಪಾಸಿಟಿವ್ ಬಂದಿರಲ್ಲ. ಆದ್ರೂ ಇವರು 5 ತಿಂಗಳು ಪ್ರೆಗ್ನೆಂಟ್ ಆಗಿರ್ತಾರೆ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಒಂದಿನ ಜೊತೆಯಲ್ಲಿದ್ದಂತ ಇನ್ನೊಂದು ಹುಡುಗಿ ಗೊತ್ತಾಗುತ್ತೆ. ಅವಳ ಕೋಡ್ ಬಂದು LYL33. ಅವಳಿಗೆ ಆಶ್ಚರ್ಯವಾಗಿ 90 ದಿವಸನೇ ಹೊಟ್ಟೆಲಿ ಯಾರು ಮಗುನ ಇಟ್ಕೊಂಡಿಲ್ಲ, ಎಲ್ಲ ಸಾಯ್ತಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ 150 ದಿನ ಹೊಟ್ಟೆಲಿ ಮಗುನ ಇಟ್ಕೊಂಡಿದೀಯಾ, ಬಾ ಈ ವಿಷಯನ ಕಾಂಪ್ಲೆಕ್ಸ್ ಅವ್ರಿಗೆ ಹೇಳೋಣ ಅಂದಾಗ SUM80 ಬೇಡ ಅಂತಾಳೆ. ಇನ್ನೊಂದ್ ಕಡೆ ಭೈರವ ರೆಬಲ್ ಕಡೆ ವ್ಯಕ್ತಿ ಲೂಕ್ಸ್ ಅನ್ನೋನ್ನ ಹಿಡ್ದಿರ್ತಾನೆ. ಅವನ ಹತ್ರ ತನ್ನ ಕತೆ ಹೇಳಕ್ ಶುರು ಮಾಡ್ತಾನೆ. ಒಂದು ಯುದ್ಧದಲ್ಲಿ ನಾನು ಅನಾಥನಾಗಿ ಬಿದ್ದಿದ್ದೆ. ಆಗ ಒಬ್ಬ ಪೈಲಟ್ ನನ್ನ ಸಾಕಿ ವಿದ್ಯೆ ಕಲಿಸಿ ಈ ಪ್ರಪಂಚದಲ್ಲಿ ಹೇಗ್ ಬದುಕಬೇಕು ಮತ್ತು ಹೇಗ್ ಫೈಟ್ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಆದ್ರೆ ಒಂದಿನ ಪೈಲಟ್ ಕಾಂಪ್ಲೆಕ್ಸ್ ನಗರಕ್ಕೆ ಹೋಗ್ಬೇಕು ಅಂತ ನನ್ನ ಮಾರೋದಕ್ಕೆ ರೆಡಿ ಇರ್ತಾರೆ. ಆದ್ರೆ ಕಾಂಪ್ಲೆಕ್ಸ್ ನಗರದವರು ಅವ್ರ ಮೇಲೆ ಬೌಂಟಿ ಇಟ್ಟಿರ್ತಾರೆ. ಅದಕ್ಕೆ ಅವರನ್ನ ನಾನು ಕಾಂಪ್ಲೆಕ್ಸ್ ನಗರದವ್ರಿಗೆ ಇಟ್ಕೊಟ್ಬಿಟ್ಟೆ. ಅವ್ರು ಹೋಗುವಾಗ ಈ ಪ್ರಪಂಚದಲ್ಲಿ ಹೀಗೆ ಬದುಕಬೇಕು, ಬದಲಾಗಬೇಡ ಅಂತ ಹೇಳೋಗ್ತಾರೆ. ಈಗಲೂ ಕೂಡ ಭೈರವ ಅವರು ಪೈಲಟ್ ಕಳಿಸಿದಂತ ವಿದ್ಯೆಗಳನ್ನ ಉಪಯೋಗಿಸ್ಕೊಂಡು ಬೌಂಟಿ ಹಂಟರ್ ಕೆಲಸ ಮಾಡ್ತಿದ್ದಾರೆ. ಭೈರವ ಇಷ್ಟಪಡೋ ಹುಡುಗಿ ರಾಕ್ಸಿ ಬಂದು ನನಗೆ ಕಾಂಪ್ಲೆಕ್ಸ್ ನಲ್ಲಿ ಕೆಲಸ ಸಿಕ್ಕಿದೆ ಅಂತಾಳೆ. ಆಗ ಭೈರವ ನನ್ನ ಕರ್ಕೊಂಡೋಗು ಅಂತ ತುಂಬಾ ಕೇಳ್ಕೊಂತಾರೆ. ಆಗ ರಾಕ್ಸಿ ಸರಿ 1 ಅವರ್ ಮಾತ್ರ ಅಂತ ಅಸಿಸ್ಟೆಂಟ್ ಕೆಲಸ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ದಂತಹ ಸಮುದ್ರ, ನೀರು, ಗಿಡ ಮರಗಳನ್ನ, ಹಣ್ಣುಗಳು, ಕುದುರೆಗಳು, ಅಲ್ಲಿದ್ದಂತ ಎಲ್ಲಾ ಸೌಕರ್ಯಗಳನ್ನ ನೋಡಿ 1 ಅವರ್ ಆಗಿರೋದು ಗೊತ್ತಾಗದೆ ಅಲ್ಲೇ ಮೈ ಮರೆತು ಡ್ಯಾನ್ಸ್ ಮಾಡ್ತಿರ್ತಾರೆ. ಆಗ ಕಾಂಪ್ಲೆಕ್ಸ್ ನ ಸೈನಿಕರು ಬಂದು ಅವ್ರನ್ನ ಹೊರಗಡೆ ಕರ್ಕೊಂಬಂದ್ ಬಿಡ್ತಾರೆ. ಕೌನ್ಸಿಲರ್ ಬಾನಿ ಭೂಮಿನ ಹಾಕ್ಸೋ ಕೆಲಸ ಮಾಡ್ತಿರುವಾಗ ಆ ಜಾಗದಲ್ಲಿ ಒಂದು ಧನಸ್ಸು ಸಿಗುತ್ತೆ. ಅದು ಯಾವ ವಸ್ತು ಅಂತ ಯಾರಿಗೂ ಗೊತ್ತಿರಲ್ಲ. ಕೌನ್ಸಿಲರ್ ಬಾನಿ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾರೆ. ಈ ಕಡೆ ಲ್ಯಾಬ್ ನಲ್ಲಿ SUM80 ಗರ್ಭಿಣಿ ಆಗಿರೋ ವಿಷಯ ಒಬ್ಬ ಕಾವಲುಗಾರನಿಗೆ ಗೊತ್ತಾಗುತ್ತೆ. SUM80 ಸ್ನೇಹಿತೆಯಾದ LYL33 ನ ಸಹಾಯ ಕೇಳ್ತಾಳೆ. ಆದ್ರೆ ಅವಳು ಸಹಾಯ ಮಾಡ್ತೀನಿ ಅಂತ ಇಟ್ಕೊಟ್ಬಿಡ್ತಾಳೆ. ಈ ಕಡೆ ರಾಯನ ಕಾಂಪ್ಲೆಕ್ಸ್ ಕಡೆ ಸೈನಿಕ ನೋಡ್ಬಿಡ್ತಾನೆ. ಅವಳು ಹುಡುಗಿ ಅಂತ ಗೊತ್ತಾಗಿ ಫಾಲೋ ಮಾಡ್ತಾನೆ. ಆದ್ರೆ ರಾಯ ಒಂದು ಗುಹೆ ಒಳಗಡೆ ಬಂದು ಬೀಳ್ತಾಳೆ. ಅಷ್ಟ್ರಲ್ಲಿ ಅಲ್ಗೊಂದು ರೋಬೋ ಬಂದು ರಾಯನ ಹೊಡೆದು ಕೆಳಗಡೆ ಬೀಳಿಸಿ ಅಲ್ಲೇ ತಪಸ್ ಮಾಡ್ಕೊಂಡು ಕೂತಂತ ವಯಸ್ಸಾದ ವ್ಯಕ್ತಿಗೆ ಗುಂಡಾರಿಸುತ್ತೆ. ಆಗ ಆ ವ್ಯಕ್ತಿಗೆ ಕೋಪ ಬಂದು ಕೈಲಿದ್ದಂತ ದಂಡದಿಂದ ಆ ರೋಬೋಗೆ ಹೊಡಿತಾರೆ. ಆ ರೋಬೋ ಪೀಸ್ ಆಗುತ್ತೆ. ಆ ವ್ಯಕ್ತಿ ರಾಯ ಹತ್ರ ಬರ್ತಿದ್ದಂಗೆ ರಾಯ ಪ್ರಜ್ಞೆ ತಪ್ತಾಳೆ. ಇನ್ನೊಂದ್ ಕಡೆ ಲ್ಯಾಬ್ ನಲ್ಲಿ ಕಮಾಂಡರ್ ಮಾನಸ್ಗೆ ಸೈಂಟಿಸ್ಟ್ ಹೇಳ್ತಾನೆ, SUM80 ಹೊಟ್ಟೆಯಲ್ಲಿದ್ದ ಮಗು 150 ದಿನ ಪೂರ್ತಿ ಆಗಿ ಮಗು ಬೆಳವಣಿಗೆ ಚೆನ್ನಾಗಿದೆ ಅಂದಾಗ ಸುಪ್ರೀಂ ಮ್ಯಾಸ್ಕಿನ್ಗೆ ಮಗು ಬೇಕಿಲ್ಲ, ಭ್ರೂಣದಲ್ಲಿರೋ ಸಿರಂ ತೆಗಿಯೋಕೆ ಅವಳನ್ನ ರೆಡಿ ಮಾಡಿ ಅಂತಾರೆ. ಇನ್ನೊಂದ್ ಕಡೆ ಪ್ರಜ್ಞೆ ತಪ್ಪಿದಂತ ರಾಯಾಗೆ ಪ್ರಜ್ಞೆ ಬಂದು ವಯಸ್ಸಾದ ವ್ಯಕ್ತಿ ಹತ್ರ ಬಂದು, ನೀವು ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀರಾ, ನೀವ್ಯಾಕೆ ರೆಬಲ್ ಕಡೆ ಫೈಟ್ ಮಾಡಿ ಜನರನ್ನ ಕಾಪಾಡಬಾರ್ದು ಅಂದಾಗ ವಯಸ್ಸಾದ ವ್ಯಕ್ತಿ ಹೇಳ್ತಾರೆ, ನಾನು ಕಾಪಾಡಬೇಕಾಗಿರೋದು ಒಬ್ಬರನ್ನೇ ಅಂತ. ಈ ಕಡೆ SUM80 ಇಂದ ಸಿರಂ ತೆಗೆದು ಸುಪ್ರೀಂ ಮ್ಯಾಸ್ಕಿನ್ಗೆ ಕೊಡ್ಬೇಕು ಅಂತ ಭ್ರೂಣದಿಂದ ಸಿರಂ ತೆಗಿಯೋಕೆ ಶುರು ಮಾಡಿ 1 ಡ್ರಾಪ್ ತೆಗೆದಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಕರೆಂಟ್ ಆನ್ ಆಫ್ ಆಗ್ತಿರುತ್ತೆ. ಈ ಕಡೆ ರಾಯ ಹತ್ರ ಇರೋ ಮಣಿ ಪಳಪಳ ಹೊಳಿತಿರುತ್ತೆ. ಇನ್ನೊಂದ್ ಕಡೆ ಕೌನ್ಸಿಲರ್ ಬಾಣಿ ಹತ್ರ ಇರೋ ಧನಸ್ಸು ಮಿಂಚ್ತಿರುತ್ತೆ. ಕೌನ್ಸಿಲರ್ ಬಾಣಿ ಅದನ್ನ ಮುಟ್ಟೋಕ್ ಹೋದಾಗ ಕರೆಂಟ್ ಶಾಕ್ ಹೊಡೆದು ದೂರ ಹೋಗಿ ಬೀಳ್ತಾನೆ. ಅಲ್ಲಿ ಹೊಳಿತಿರೋ ಮಣಿನ ಆ ವ್ಯಕ್ತಿ ನೋಡ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಅವರೇ ಅಶ್ವತ್ಥಾಮ ಅಂತ. ಅವ್ರಿಗೂ ಗೊತ್ತಾಗ್ಬಿಡುತ್ತೆ ಇದು ಕೃಷ್ಣ ಕಲ್ಕಿ ಅವತಾರದಲ್ಲಿ ಹುಟ್ಟುವ ಮುನ್ಸೂಚನೆ ಅಂತ. ನಾನು ಆ ಗರ್ಭ ಧರಿಸಿದಂತಹ ತಾಯಿನ ಕಾಪಾಡಬೇಕು ಅನ್ಕೊಂಡು ಆ ಶಿವಮಣಿಯನ್ನ ಹಣೆಯಲ್ಲಿ ಇಟ್ಕೊಂತಾರೆ. ಆ ತಕ್ಷಣ ಅವರಿಗಾದಂತ ಗಾಯಗಳೆಲ್ಲ ವಾಸಿಯಾಗಿ ಅವರಿಗೆ ಶಕ್ತಿ ಬರುತ್ತೆ. ಈ ಕಡೆ SUM80 ಸಿರಂ ತೆಗೆಯೋ ಜಾಗದಲ್ಲಿ ಇರಲ್ಲ. ಕಾಂಪ್ಲೆಕ್ಸ್ ಅವರು ಸಿರಂ ತೆಗೆಯೋ ಜಾಗನ ಯಾವ ರೀತಿ ತಯಾರಿಸಿರ್ತಾರೆ ಅಂದ್ರೆ, ಗರ್ಭಿಣಿಯರ ಭ್ರೂಣದಿಂದ ಸಿರಂ ತೆಗೆದ ತಕ್ಷಣ ಅವ್ರು ಸತ್ತೋಗ್ತಾರೆ. ಆ ದೇಹ ನೇರವಾಗಿ ಹೋಗಿ ಬೆಂಕಿಗೆ ಬೀಳೋ ತರ ವ್ಯವಸ್ಥೆ ಮಾಡಿರ್ತಾರೆ. ಈ SUM80 ಅವರು ಆ ಜಾಗದಿಂದ ಜಾರಿ ಇನ್ನೇನ್ ಬೆಂಕಿಗೆ ಬೀಳುವಷ್ಟರಲ್ಲಿ ಅವ್ರನ್ನ ಹಿಡ್ಕೊಟ್ಟಿದ್ದಂತ LYL33 ಅವರೇ ಅವ್ರನ್ನ ಕಾಪಾಡ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಇವಳು ಕೆಟ್ಟವಳಲ್ಲ, ಒಳ್ಳೆಯವಳು, ರೆಬಲ್ ಕಡೆಯವಳು ಅಂತ. ಇವಳು ಮೊದಲೇ ರೆಬಲ್ ಕಡೆಯವ್ರಿಗೆ ಮಾಹಿತಿ ಕೊಟ್ಟಿರ್ತಾಳೆ. ಅವ್ರು ಹೊರಗಡೆ ಕಾಯ್ತಾ ಇರ್ತಾರೆ. SUM80 ಮತ್ತು LYL33 ಹೊರಗಡೆ ಬರುವಾಗ ಒಬ್ಬ ಕಾವಲುಗಾರ ನೋಡ್ಬಿಡ್ತಾನೆ. ಆಗ LYL33 SUM80ಗೆ ನೀನ್ ಇಲ್ಲಿಂದ ಹೊರಗಡೆ ಹೋಗುವಂತ ದಾರಿ ತೋರಿಸಿ ಆ ಕಾವಲುಗಾರನನ್ನ ತಡಿತಾಳೆ. SUM80 ಅಲ್ಲಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಲೇಸರ್ ಮೇಲೆ ಕಾಲಿ ಇಟ್ಬಿಡ್ತಾರೆ. ಆಗ ಅಲ್ಲಿ ಪೂರ್ತಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅವ್ರ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಆ ಬೆಂಕಿ ಮಧ್ಯೆನೆ ನಡ್ಕೊಂಡು ಬರ್ತಿರ್ತಾರೆ. ಆದ್ರೆ ಆ ಬೆಂಕಿ ಅವ್ರಿಗೆ ಸುಡಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ ಅವ್ರ ಹೊಟ್ಟೆಲಿರೋ ಮಗುನೇ ಕಲ್ಕಿ ಅಂತ. ಆ ಬೆಂಕಿಲಿ ಅವ್ರ ಹಿಂದೆ ಬಂದಂತ ಸೈನಿಕರು ಸುಟ್ಟೋಗ್ತಾರೆ.
ಈ ಕಡೆ ರಾಯ ಆ ವ್ಯಕ್ತಿನ ಯಾರು ನೀವು ಎಲ್ಲೋಗ್ತಿದ್ದೀರಾ ಅಂದಾಗ ಆ ವ್ಯಕ್ತಿ ನನ್ನ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಅಂತ ಹೇಳಿ ಗುಹೆಯಿಂದ ಹೊರಗಡೆ ಬರ್ತಾರೆ. ಇನ್ನೊಂದ್ ಕಡೆ ಕೌನ್ಸಿಲರ್ ಬಾನಿ ಕಮಾಂಡರ್ ಮಾನಸ್ನ ಕರೆಸಿ ಕಾಶಿ ಅಥವಾ ಲ್ಯಾಬ್ ನಲ್ಲಿ ಏನಾದ್ರೂ ವಿಚಿತ್ರ ನಡೀತಾ ಅಂತ ಕೇಳಿ ಧನಸನ್ನ ತೋರಿಸಿ ಇದು ಸ್ವಯಂ ಬ್ರಹ್ಮ ತಯಾರಿಸಿದ ಗಾಂಡೀವ, ಇದರಿಂದ ದೇವರನ್ನೇ ಸೋಲ್ಸಬಹುದು, ಇದನ್ನ ರಾತ್ರಿಯಿಂದ ಮನುಷ್ಯರಾಗ್ಲಿ ಮಷಿನ್ಸ್ ಗಳಾಗ್ಲಿ ಮುಟ್ಟಿದ್ರೆ ನಾಶವಾಗ್ತಿವೆ, ಆದ್ರೆ ನಮಗ್ ತಿಳಿದೇನೆ ಯಾವ್ದೋ ಹೊಸ ಪವರ್ ಉಟ್ಕೊಂಡಿದೆ ಅಂತಾನೆ. ಈ ಕಡೆ SUM-18ನ ವೀರನ್ ಮತ್ತು ಕೈರಾ ಅಜ್ಜು ಕಾಪಾಡಿ ಶಂಬಾಲ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಕೈರಾ ನಿನ್ನ ಹೆಸರೇನು ಅಂತ ಕೇಳಿದಾಗ ನನಗೆ ಹೆಸರಿಲ್ಲ ಅಂತ ಕೈಯಲ್ಲಿದ್ದಂತ ಕೋಡ್ ನ ತೋರಿಸಿ ಇದೇ ನನ್ನ ಹೆಸರು ಅಂತಾರೆ. ಆಗ ಕೈರಾ ಕೈ ಮೇಲಿದ್ದಂತ ಕೋಡ್ ನ ನೋಡಿ ಇದೇನಿದು SUM-18, ಇದೆಲ್ಲ ಬೇಡ, ಇನ್ಮೇಲಿಂದ ನಿನ್ನ ಹೆಸರು ಸುಮತಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರೈಡರ್ ಕಡೆಯವರು ವೀರನ್ ಅಜ್ಜು ಕೈರಾ ಹೋಗ್ತಿದ್ದಂತ ಗಾಡಿನ ತಡೆದು ಕಾಂಪ್ಲೆಕ್ಸ್ ಕಡೆ ಒಂದು ಹುಡುಗಿ ತಪ್ಪಿಸ್ಕೊಂಡಿದ್ದಾಳೆ, ಈ ಗಾಡಿಲಿ ಏನಾದ್ರು ಇದ್ದಾಳ ಅಂತ ಆ ಗಾಡಿನ ಚೆಕ್ ಮಾಡ್ತಾರೆ. ಸುಮತಿಯವರು ಅಲ್ಲೇ ಮುಚ್ಚಿಟ್ಕೊಂಡಿರ್ತಾರೆ. ಕೈರಾ ರೈಡರ್ ಮೇಲೆ ದಾಳಿ ಮಾಡಿ ಎಲ್ಲರೂ ತಪ್ಪಿಸ್ಕೊಳ್ತಾರೆ. ಆದ್ರೆ ರೈಡರ್ ಕಾಂಪ್ಲೆಕ್ಸ್ ಅವ್ರಿಗೆ ಅವ್ರು ಇರೋಂತ ಜಾಗದ ಲೊಕೇಶನ್ ನ ಕಳಿಸ್ಬಿಟ್ಟಿರ್ತಾರೆ. ಆಗ ಕಾಂಪ್ಲೆಕ್ಸ್ ಅವರು ಸುಮತಿ ಅವ್ರ ಮೇಲೆ 5 ಮಿಲಿಯನ್ ಬೌಂಟಿ ಇಕ್ತಾರೆ. ಆಗ ಬೌಂಟಿ ಹಂಟರ್ ಆದ ಕ್ರೈನ್ ಬರ್ತಾನೆ. ಅವನ ಮತ್ತು ರೆಬೆಲ್ಸ್ ಗಳ ಮಧ್ಯೆ ಫೈಟ್ ನಡೆಯುತ್ತೆ. ಆ ಫೈಟ್ ನಲ್ಲಿ ಸುಮತಿಯನ್ನ ಕಾಪಾಡೋಕೋಸ್ಕರ ಕೈರಾ ಕ್ರೈನ್ ಸಮೇತ ಬ್ಲಾಸ್ಟ್ ಮಾಡ್ಕೊಂಡು ಸತ್ತೋಗ್ತಾರೆ. ಮತ್ತೆ ಇವ್ರ ಗಾಡಿ ಮೇಲೆ ಕಾಂಪ್ಲೆಕ್ಸ್ ನ ಸೈನಿಕರು ದಾಳಿ ಮಾಡಿ ಇನ್ನೇನ್ ಸುಮತಿನ ಹಿಡಿಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ರಾಯ ಬರ್ತಾಳೆ. ಅವಳ ಹಿಂದೆನೆ ಅಶ್ವತ್ಥಾಮ ಅವ್ರು ಬಂದು ಸೈನಿಕರನ್ನ ಹೊಡೆದು ಸುಮತಿನ ಕಾಪಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬೌಂಟಿ ಹಂಟರ್ ಆದ ಭೈರವ ಬರ್ತಾರೆ. ಅಶ್ವತ್ಥಾಮ ಮತ್ತು ಭೈರವ ನಡುವೆ ದೊಡ್ಡ ಫೈಟೇ ನಡೆಯುತ್ತೆ. ಎಷ್ಟೊತ್ತಾದ್ರೂ ಭೈರವ ಅವರು ಅಶ್ವತ್ಥಾಮ ಅವ್ರನ್ನ ಸೋಲ್ಸಕ್ಕಾಗಲ್ಲ. ಅಶ್ವತ್ಥಾಮ ಅವರು ಭೈರವಂಗ್ ಚೆನ್ನಾಗಿ ಹೊಡೆದು ಪ್ರಜ್ಞೆ ತಪ್ಪಿಸಿ ಅವ್ರನ್ನ ಅಲ್ಲೇ ಬಿಟ್ಟು ಇವರೆಲ್ಲ ರೆಬೆಲ್ಸ್ ಗಳ ಜಾಗ ಆದಂತ ಶಂಬಾಲಾಗ್ ಹೋಗ್ತಾರೆ. ಈ ಕಡೆ ಕೌನ್ಸಿಲರ್ ಬಾನಿ ಹತ್ರ ಕಮಾಂಡರ್ ಮಾನಸ್ ಬರ್ತಾರೆ. ಆಗ ಬಾನಿ ನಾವು ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ದ 150 ದಿನದ ಗರ್ಭಿಣಿಯಿಂದ ತೆಗೆದಂತ ಸಿರಂ ಎಲ್ಲಿ ಅಂದಾಗ ಆಗ ಮಾನಸ್ 1 ಡ್ರಾಪ್ ಅಷ್ಟೇ ತೆಗ್ದಿದ್ವಿ, ಅಷ್ಟ್ರಲ್ಲಿ ಅವಳು ತಪ್ಪಿಸ್ಕೊಂಡ್ಬಿಟ್ಲು ಅಂತಾರೆ. ಇನ್ನೇನ್ ನಮ್ ಕಡೆಯವ್ರು ಅವಳನ್ನ ಹಿಡಿದ್ಬಿಡ್ತಿದ್ರು. ಅಷ್ಟ್ರಲ್ಲಿ ಅಲ್ಲಿಗೆ 8 ಅಡಿ ಉದ್ದ ಇರೋ ವ್ಯಕ್ತಿ ಬಂದು ನಮ್ ಕಡೆಯವ್ರನ್ನೆಲ್ಲ ಹೊಡೆದು ಆ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವ್ನ ಹಣೆ ಮೇಲೆ ಏನೋ ಲೈಟ್ ತರ ಒಂದ್ ಮಣಿ ಇತ್ತಂತೆ. ಆಗ ಬಾನಿ ಅವನು ಈ ಯುಗದವನಲ್ಲ, ಅವನ್ಗೆ ಸಾವೇ ಇಲ್ಲ, ಅವನೇ ಅಶ್ವತ್ಥಾಮ, ಪುರಾಣ ನಿಜ ಆಗ್ತಿದೆ. ಆ ಗರ್ಭಿಣಿ ಹುಡುಗಿ ಈ ಗಾಂಡೀವ, ದೇವ್ರು ಈ ಭೂಮಿ ಮೇಲೆ ಇದ್ದಾಗ ಪವರ್ ಇತ್ತು, ದೇವ್ರು ಹೋದ್ಮೇಲೆ ಪವರ್ ಇರ್ಲಿಲ್ಲ, ಆದ್ರೆ ಈಗ ಈ ಗಾಂಡೀವಗೆ ಪವರ್ ಬಂದಿದೆ, ಅಂದ್ರೆ ಆ ದೇವ್ರು ಆ ಗರ್ಭಿಣಿ ಹೊಟ್ಟೆಯಲ್ಲಿ ಹುಟ್ಟೋ ಸಮಯ ಬಂದಿದೆ. ಆ ಮಗು ಈ ಭೂಮಿ ಮೇಲೆ ಹುಟ್ಟಿದ್ರೆ ನಮ್ ಸುಪ್ರೀಂ ಯಾಸ್ಕಿನ್ಗೆ ಕಷ್ಟ, ಆ ಮಗು ಈ ಭೂಮಿ ಮೇಲೆ ಹುಟ್ಟದೇ ಇರೋ ಹಾಗೆ ನಾವ್ ತಡೆದ್ರೆ ಇನ್ 6000 ವರ್ಷ ಇನ್ಯಾವ ತೊಂದ್ರೆನೂ ಇಲ್ಲ ಅಂತಾರೆ. ಈ ಕಡೆ ಶಂಬಾಲದಲ್ಲಿ ಒಣಗ್ತಿದ್ದಂತ ಮರ ಚಿಗುರೊಡ್ದಿರುತ್ತೆ. ಅದನ್ನ ಮರಿಯಮ್ಮ ಅವರು ನೋಡ್ತಿರ್ತಾರೆ. ಅಷ್ಟ್ರಲ್ಲಿ ಅವ್ರಿಗೆ ಅಮ್ಮ ಬಂದಿದ್ದಾರೆ ಅಂತ ವಿಷಯ ಗೊತ್ತಾಗಿ ಅಲ್ಲಿಗೆ ಬರ್ತಾರೆ. ಶಂಬಾಲಾಗೆ ಸುಮತಿ ಅವ್ರು ಬಂದಿರೋದನ್ನ ನೋಡಿ ಅವರಲ್ಲಿ ಕೆಲವರು ಕಾಂಪ್ಲೆಕ್ಸ್ ನವರು ಇವ್ರ ಮೇಲೆ 5 ಮಿಲಿಯನ್ ಬೌಂಟಿ ಕಟ್ಟಿದ್ದಾರೆ, ಇವಳನ್ನ ಯಾಕೆ ಕರ್ಕೊಂಬಂದ್ರಿ, ಇವಳು ಹೊಟ್ಟೆಲಿರೋದು ದೇವ್ರಲ್ಲ, ಸಾಧಾರಣ ಒಬ್ಳು ಗರ್ಭಿಣಿ ಹುಡುಗಿ ಅಷ್ಟೇ, ಏನ್ ಆಧಾರ ಇದೆ ಇವಳು ಹೊಟ್ಟೆಲಿ ದೇವ್ರು ಹುಡ್ತಿದ್ದಾನೆ ಅನ್ನೋದಕ್ಕೆ ಅಂತಿರುವಾಗ ಅಲ್ಲಿ ಜೋರಾಗಿ ಮಳೆ ಬರುತ್ತೆ. ಆಗ ಎಲ್ರಿಗೂ ನಂಬಿಕೆ ಬಂದು ನಾವ್ ಈ ತಾಯಿನ ರಕ್ಷಣೆ ಮಾಡ್ಬೇಕು ಅನ್ಕೊಂತಾರೆ. ಈ ಕಡೆ ಸ್ವಲ್ಪ ಜನ ಕಾಂಪ್ಲೆಕ್ಸ್ ನ ಸೈನಿಕರು ಸುಮತಿನ ಉಟ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ದಾರಿಲಿ ಅಶ್ವತ್ಥಾಮ ಅವ್ರ ಕೈ ಒದೆ ತಿನ್ಸ್ಕೊಂಡಂತ ಸೈನಿಕರು ಸಿಗ್ತಾರೆ. ಅಲ್ಲೇ ಇದ್ದಂತ ಭೈರವ ಅವ್ರಿಗೂ ಪ್ರಜ್ಞೆ ಬರುತ್ತೆ. ಆಗ ಸೈನಿಕರಲ್ಲಿ ಮೇಲಿನ ಅಧಿಕಾರಿಯೊಬ್ಬ ಭೈರವನ್ನ ಕಾಂಪ್ಲೆಕ್ಸ್ ಒಳಗೆ ಬರಬಾರ್ದು ಅಂತ ಬ್ಯಾನ್ ಮಾಡ್ತಾನೆ. ಯಾಕಂದ್ರೆ ಸುಮತಿ ಮೇಲಿರೋ ಬೌಂಟಿ ಯೂನಿಟ್ಸ್ ಅನ್ನ ಭೈರವ ಅವರು ಪಡೆಯೋಕೋಸ್ಕರ ಕಾಂಪ್ಲೆಕ್ಸ್ ಸೈನಿಕರನ್ನ ಹೊಡೆದಿರ್ತಾರೆ. ಭೈರವ ಅವರು ಕಾಂಪ್ಲೆಕ್ಸ್ ಒಳಗೆ ಹೋಗ್ಬೇಕು ಅಂತ 5000 ಯೂನಿಟ್ ಸಿಗುತ್ತೆ ಅಂತ ಲ್ಯೂಕ್ಸನ್ ಅನ್ನ ಹಿಡ್ದಿರ್ತಿರ್ತಾರಲ್ಲ, ನಾನು ಕಾಂಪ್ಲೆಕ್ಸ್ ಒಳಗೆ ಹೋಗೋಂಗೆ ಇಲ್ಲ, ಈ ನ್ಯೂನ್ ಇಟ್ಕೊಂಡು ಏನ್ ಪ್ರಯೋಜನ ಅಂತ ನೀನ್ ಇಲ್ಲಿಂದ ಹೊರಟೋಗು ಅಂತ ಲ್ಯೂಕ್ಸ್ನ ಬಿಟ್ಬಿಡ್ತಾರೆ. ಆಗ ಲ್ಯೂಕ್ ನೀನ್ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀಯ, ನೀನ್ ನಮ್ ಕಡೆ ಬಂದ್ಬಿಡು, ಅಂದ್ರೆ ರೆಬಲ್ ಕಡೆ, ನಾನ್ ನಿನ್ನ ಶಂಬಾಲ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಭೈರವ ಅವರು ಸರಿ ಹೋಗೋಣ ಅಂತಾರೆ. ಆದ್ರೆ ನಾವ್ ಅನ್ಕೊಂಡಿರ್ತೀವಿ ಕೆಟ್ಟ ಜನಗಳು ಸವಾಸ ಬಿಟ್ಟು ಒಳ್ಳೆಯವ್ರ ಕಡೆ ಸೇರ್ಕೊಂಡಿದ್ದಾರೆ ಅಂತ. ಆದ್ರೆ ಭೈರವ ಅವರು ಕಮಾಂಡರ್ ಮಾನಸ್ ಹತ್ರ ಒಂದ್ ಡೀಲ್ ಮಾಡ್ಕೊಂಡಿರ್ತಾರೆ. ನಾನು ಶಂಬಾಲಕ್ ಹೋಗೋ ಜಾಗನ ತೋರಿಸಿ ಆ ಹುಡುಗಿನ ನಿಮ್ಗೆ ಒಪ್ಪಿಸಿದ್ರೆ ನೀವು ನನ್ನ ಕಾಂಪ್ಲೆಕ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಇದ್ಯಾವುದು ತಿಳಿಯದ ಲ್ಯೂಕ್ ಭೈರವ ಅವ್ರನ್ನ ಶಂಬಾಲಕ್ ಕರ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದಾರೆ. ಈ ಕಡೆ ಶಂಬಾಲದಲ್ಲಿ ಸುಮತಿ ಅವ್ರನ್ನ ಚೆನ್ನಾಗಿ ಆರೈಕೆ ಮಾಡ್ತಿರ್ತಾರೆ. ರಾಯ ಅಶ್ವತ್ಥಾಮ ಅವ್ರನ್ನ ನೀವ್ಯಾಕೆ ದಂಡನ ಕೈಯಲ್ಲಿ ಇಟ್ಕೊಂಡಿರ್ತೀರಾ ಅಂತ ಕೇಳಿದಾಗ ಅಶ್ವತ್ಥಾಮ ಅವರು ಇದು ಮಾಮೂಲಿ ದಂಡ ಅಲ್ಲ, ಪುರಾತನ ಯುದ್ಧದ ಅಸ್ತ್ರ, ಇದು ನನ್ನ ಮಿತ್ರನಾದ ಕರ್ಣನ ಅಸ್ತ್ರ ಅಂತಾರೆ. ಈ ಕಡೆ ಭೈರವ ಅವರು ತನ್ನ ಕಾರ್ ಆದಂತ ಬುಜ್ಜಿನ ತನ್ನ ಹತ್ರ ಇದ್ದಂತ ಯೂನಿಟ್ಸ್ ನೆಲ್ಲ ಖರ್ಚು ಮಾಡಿ ಅಡ್ವಾನ್ಸ್ ಆಯುಧಗಳನ್ನ ಹಾಕಿ ತಯಾರು ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಬ್ಲಾಸ್ಟ್ ನಲ್ಲಿ ಸತ್ತಿರ್ತಾನೆ ಅಂತ ಅನ್ಕೊಂಡಿದ್ದಂತ ಕ್ರೇನ್ ಬದುಕಿರ್ತಾನೆ. ಈ ಕಡೆ ಸುಮತಿ ಅವರು ಹೊರಗಡೆ ಹೋಗ್ತಿರುವಾಗ ಅಶ್ವತ್ಥಾಮ ಅವರು ಸುಮತಿ ಅವ್ರನ್ನ ತಡೆದು ಹೊರಗಡೆ ಹೋಗ್ಬೇಡಮ್ಮ, ತೊಂದ್ರೆ ಆಗುತ್ತೆ ಅಂತಾರೆ. ಆಗ ಸುಮತಿ ಅವರು ನಾನು ಇಲ್ಲಿದ್ರೇನೆ ಎಲ್ರಿಗೂ ತೊಂದ್ರೆ, ಎಲ್ರು ಸಾಯ್ತಾರೆ ಅಂದಾಗ ಅದು ವಿಧಿವರಾಹ ಅಂತಾರೆ ಅಶ್ವತ್ಥಾಮ. ಆಗ ಸುಮತಿ ಅವರು ಇನ್ನೂ ಉಸಿರು ತಗೊಳ್ದೇ ಇರೋ ಈ ಮಗುಗೋಸ್ಕರ ಎಷ್ಟು ಜನ ಸಾಯ್ಬೇಕು. ಆಗ ಅಶ್ವತ್ಥಾಮ ಅವರು ಈ ಮಗು ಇಡೀ ಲೋಕಕ್ಕೆ ಪ್ರಾಣ ನೀಡುತ್ತೆ. ಆಗ ಸುಮತಿ ಅವರು ನಾನೇ ಯಾಕೆ ಅಂದಾಗ ಅಶ್ವತ್ಥಾಮ ಅವರು ದೇವ್ರನ್ನ ಹೊರಬೇಕು ಅಂದ್ರೆ ಭೂದೇವಿಯಷ್ಟು ಸಹನೆ ಇರಬೇಕು, ಅದು ನಿನ್ನಲ್ಲಿದೆ, ಅದಕ್ಕೆ ಆ ದೇವ್ರು ನಿನ್ನನ್ನೇ ಆಯ್ಕೆ ಮಾಡ್ಕೊಂಡಿರೋದು, ಜನ್ಮ ಕೊಡೋದು ನಿನ್ ಧರ್ಮ, ಕಾಪಾಡೋದು ನನ್ ಕೆಲ್ಸ ಅಂತಾರೆ. ಈ ಕಡೆ ಏನು ತಿಳಿಯದ ಲ್ಯೂಕ್ ಭೈರವ ಅವ್ರನ್ನ ಶಂಬಾಲಕ್ ಕರ್ಕೊಂಬರ್ತಾನೆ. ಆದ್ರೆ ಭೈರವ ಅವರು ಒಳಗಡೆ ಬರ್ತಿದ್ದಂಗೆ ಲ್ಯೂಕ್ ಹಾಗೂ ಕಾವಲುಗಾರನ್ಗೆ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಸುಮತಿ ಅವ್ರ ಹತ್ರ ಅಶ್ವತ್ಥಾಮ ಅವ್ರು ಬಂದು ಇಲ್ಲಿದ್ರೆ ನಮ್ಗೆ ತೊಂದ್ರೆ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಇನ್ನೊಬ್ಬ ಅಶ್ವತ್ಥಾಮ ಅವ್ರು ಬಂದು ಅವರನ್ನ ತಡಿತಾರೆ. ಅಲ್ಲಿ ಇಬ್ರು ಅಶ್ವತ್ಥಾಮರ ನಡುವೆ ಫೈಟ್ ಆಗುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಸುಮತಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅಶ್ವತ್ಥಾಮ ಅವ್ರ ರೂಪದಲ್ಲಿದ್ದ ಭೈರವ ಅವರು ಅಂತ. ಅವ್ರಿಬ್ರು ನಡುವೆ ಮತ್ತೆ ದೊಡ್ಡ ಫೈಟ್ ನಡೆಯುತ್ತೆ. ಆದ್ರೆ ಭೈರವ ಅವರು ಎಲ್ಲದಕ್ಕೂ ಪ್ರಿಪೇರ್ ಆಗಿ ನನ್ನೊಬ್ಬನ ಕೈಲೇ ಆಗಲ್ಲ ಅಂತ ಅವ್ರ ಕಾರ್ ಆದಂತ ಬುಜ್ಜಿ ಒಳಗಡೆ ಕೂತ್ಕೊಂಡ್ಬಿಡ್ತಾರೆ.
ಆ ಕಾರ್ ಬುಜ್ಜಿ ದೊಡ್ಡ ರೋಬೋ ಆಗಿ ಅಶ್ವತ್ಥಾಮ ಅವ್ರ ಮೇಲೆ ಫೈಟ್ ಮಾಡ್ತಿರುತ್ತೆ. ಆದ್ರೆ ಭೈರವ ಅವರು ಕಾಂಪ್ಲೆಕ್ಸ್ ನ ಸೈನಿಕರಿಗೆ ಶಂಬಾಲದ ಜಾಗದ ಲೊಕೇಶನ್ ಕಳಿಸ್ಬಿಟ್ಟಿರ್ತಾರೆ. ಕಾಂಪ್ಲೆಕ್ಸ್ ನ ಇಡೀ ಸೈನಿಕರನ್ನೆಲ್ಲ ಕಮಾಂಡರ್ ಮಾನಸ್ ಕರ್ಕೊಂಡ್ಬಂದು ಶಂಬಾಲದ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಶಂಬಾಲದ ಜನರು ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಸುಮತಿ ಅವ್ರಿಗೆ ಏನು ಆಗ್ಬಾರ್ದು ಅಂತ ಅವ್ರ ಪ್ರಾಣದ ಮೇಲೆ ಆಸೆ ಬಿಟ್ಟು ಹೋರಾಡ್ತಿರ್ತಾರೆ. ಇನ್ನೊಂದ್ ಕಡೆ ಅಶ್ವತ್ಥಾಮ ಮತ್ತು ರೋಬೋ ಆದ ಬುಜ್ಜಿ ನಡುವೆ ಯಾರು ಸೋಲ್ದೆ ಫೈಟ್ ನಡೀತಿರುತ್ತೆ. ಆಗ ಅಶ್ವತ್ಥಾಮ ಅವರು ರೋಬೋ ಆಗಿದಂತ ಬುಜ್ಜಿ ಮೇಲೆ ಅದು ಮೋಟ್ರನ್ನೇ ಕಿತ್ತಾಕಿ ಬುಜ್ಜಿ ಕೈ ಕಾಲನ್ನ ಕಟ್ಟಾಕಿ ಕೆಳಗಡೆ ಬೀಳಿಸ್ಬಿಡ್ತಾರೆ. ಇನ್ನೊಂದ್ ಕಡೆ ಕಮಾಂಡರ್ ಮಾನಸ್ ದೊಡ್ಡ ಶಿಪ್ ತಗೊಂಡ್ಬಂದು ಮರಿಯಂ ಕಡೆಯವ್ರ ಮೇಲೆ ದಾಳಿ ಮಾಡಿ ಸುಮತಿ ಅವ್ರನ್ನ ಮ್ಯಾಗ್ನೆಟಿಕ್ ಪವರ್ ಇಂದ ಲಾಕ್ ಮಾಡಿ ತನ್ನ ಶಿಪ್ಪಿಗೆ ಎಳ್ಕೊಂತಾನೆ. ಅಷ್ಟರಲ್ಲಿ ಮಾನಸ್ ಮೇಲೆ ಮರಿಯಂ ಅವರು ದಾಳಿ ಮಾಡ್ತಾರೆ. ಆದ್ರೆ ಕಮಾಂಡರ್ ಮಾನಸ್ ಮರಿಯಂ ಅವ್ರನ್ನ ಚುಚ್ಚಿ ಸಾಯಿಸ್ಬಿಡ್ತಾನೆ. ಆಗ ಶಿಪ್ ನಿಂದ ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಿದ್ದಂತ ಸುಮತಿ ಅವ್ರ ಕೈನ ಅಶ್ವತ್ಥಾಮ ಅವರು ಇಟ್ಕೊಳ್ತಾರೆ. ಆದ್ರೆ ಸುಮತಿ ಅವ್ರ ಕೈ ಅಶ್ವತ್ಥಾಮ ಅವ್ರ ಕೈಯಿಂದ ಜಾರಿ ಇನ್ನೂ ಕೆಳಗಡೆ ಬೀಳ್ತಿರ್ತಾರೆ. ಅಷ್ಟರಲ್ಲಿ ರೋಬೋ ಆದಂತ ಬುಜ್ಜಿಯಿಂದ ಆಚೆ ಬಂದ ಭೈರವ ಅವರು ಸುಮತಿ ಅವ್ರ ಕೈನ ಇಟ್ಕೊಳ್ತಾರೆ. ಆಗ ಅಶ್ವತ್ಥಾಮ ಅವರು ಭೈರವನ ಕಾಲು ಹಿಡ್ಕೊಂಡು ಇಬ್ಬರನ್ನು ಮೇಲಕ್ಕೆ ಎತ್ಕೊಳ್ತಾರೆ. ಆಗ ಅಶ್ವತ್ಥಾಮ ಅವರು ಸುಮತಿ ಅವ್ರನ್ನ ಕಾಂಪ್ಲೆಕ್ಸ್ ಅವ್ರಿಗೆ ಇಟ್ಕೊಟ್ಬಿಡ್ತಾನೆ ಅಂತ ಭೈರವ ಅವ್ರಿಗೆ ಇರೋ ಶಕ್ತಿ ಎಲ್ಲ ಬಿಟ್ಟು ಹೊಡಿತಾರೆ. ಅಷ್ಟರಲ್ಲಿ ಕಮಾಂಡರ್ ಮಾನಸ್ ಅಶ್ವತ್ಥಾಮ ಅವ್ರನ್ನ ಮ್ಯಾಗ್ನೆಟಿಕ್ ಪವರ್ ಇಂದ ಕಟಾಕ್ ಬಿಡ್ತಾನೆ. ಆದ್ರಿಂದ ಅಶ್ವತ್ಥಾಮ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಬಿಡಿಸ್ಕೊಳಕ್ ಆಗ್ತಿರಲ್ಲ. ಕಮಾಂಡರ್ ಮಾನಸ್ ಸುಮತಿ ಅವ್ರ ಹತ್ರ ಬಂದು ಅವ್ರ ಹೊಟ್ಟೆಗೆ ಹೊದ್ಯಕ್ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಸುಮತಿ ಅವರು ಅವ್ನ ಕಾಲನ್ನ ಹೊದಿದೇ ಇರೋ ಹಾಗೆ ಇಟ್ಕೊಳ್ತಾರೆ. ನಿನ್ನ ಇಲ್ಲೇ ಸಾಯಿಸ್ಬೇಕು ಅಂತಿದ್ದೆ, ಆದ್ರೆ ಸುಪ್ರೀಂ ಯಾಸ್ಕಿನ್ ಅವರು ಅವ್ರ ಕೈಯಿಂದನೇ ನಿನ್ ಮಗುನ ಸಾಯಿಸ್ತಾರಂತೆ ಅಂತ ಹೇಳಿ ಸುಮತಿ ಅವ್ರಿಗೆ ಹೊಡೆದು ಅವ್ರನ್ನ ಪ್ರಜ್ಞೆ ತಪ್ಪಿಸಿ ತನ್ನ ಶಿಪ್ಪಿಗೆ ಎಳ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಶಂಬಾಲದ ಮರದಲ್ಲಿ ಚಿಗುರಿದಂತ ಎಲೆ ಕಟ್ಟಾಗಿ ಅಶ್ವತ್ಥಾಮ ಅವ್ರ ಕೈಲಿದ್ದಂತ ದಂಡದ ಮೇಲೆ ಕೂರುತ್ತೆ. ಆ ದಂಡ ಮೆಟ್ಟಿಲ್ ಮೇಲೆ ಇದ್ದುದರಿಂದ ಅದು ಹುರುಳಿ ಭೈರವರ ಕೈಗೆ ತಾಗುತ್ತೆ. ತಾಗಿದ ತಕ್ಷಣ ಆ ದಂಡ ಅಸ್ತ್ರವಾಗಿ ಅದಕ್ಕೆ ತುಂಬಾ ಶಕ್ತಿ ಬರುತ್ತೆ. ಆಗ ಭೈರವ ಅವ್ರಿಗೂ ಶಕ್ತಿ ಬಂದು ಕಮಾಂಡರ್ ಮಾನಸ್ ವಿರುದ್ಧ ಭಯಂಕರವಾಗಿ ಹೋರಾಡಿ ಸೈನಿಕರ ಶಿಪ್ಗಳನ್ನೆಲ್ಲ ಹೊಡೆದು ಕಮಾಂಡರ್ ಮಾನಸ್ನ ಸಾಯಿಸ್ಬಿಡ್ತಾರೆ. ಆಗ ಅಶ್ವತ್ಥಾಮ ಅವ್ರಿಗೆ ಗೊತ್ತಾಗುತ್ತೆ ಭೈರವ ಅವರು ಕರ್ಣನ ಅವತಾರ ಅಂತ. ಯಾಕಂದ್ರೆ ಈ ದಂಡ ಕರ್ಣನ್ ಕೈಲಿ ಬಿಟ್ಟು ಇನ್ಯಾರ ಕೈಲೂ ಅಸ್ತ್ರವಾಗಲ್ಲ. ಭೈರವ ಅವರು ಸುಮತಿ ಅವ್ರನ್ನ ಎತ್ಕೊಂಡು ಶಿಪ್ ನಿಂದ ಕೆಳಗ್ ಬರ್ತಾರೆ. ಅಷ್ಟರಲ್ಲಿ ಬುಜ್ಜಿ ಬರುತ್ತೆ. ಆಗ ಭೈರವನ್ ಮೇಲಿದ್ದಂತ ಕರ್ಣ ಹೋಗಿ ಮೊದಲಿನಂತೆ ಹಾಗೆ ನಾವು ತಪ್ಪಿಸ್ಕೊಳಕ್ಕಿದೆ ಒಳ್ಳೆ ಸಮಯ ಅಂತ ಸುಮತಿನ ಎತ್ಕೊಂಡು ಬುಜ್ಜಿ ಒಳಗೆ ಕಿತ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಶ್ವತ್ಥಾಮ ಅವರು ಮ್ಯಾಗ್ನೆಟಿಕ್ ಪವರ್ ಇಂದ ಬಿಡಿಸ್ಕೊಂಡು ಬುಜ್ಜಿನ ಇಟ್ಕೊಂಡು ಹೋಗ್ಬೇಡ, ನನ್ ಮಾತು ಕೇಳು ಅಂತಿರ್ತಾರೆ. ಆದ್ರೆ ಭೈರವ ಅವರು ಯಾವ ಮಾತನ್ನು ಕೇಳಿಸ್ಕೊಳ್ದೆ ಅಲ್ಲಿಂದ ಹಾರಿ ಆಕಾಶದ ಮೇಲೆ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಯ ಬಂದು ಅವ್ರು ಯಾರು ಅಂತ ಕೇಳ್ತಾಳೆ. ಆಗ ಅಶ್ವತ್ಥಾಮ ಅವರು ಯುದ್ಧದಲ್ಲಿ ನನ್ನ ಕಾಪಾಡಿದಂತಹ ನನ್ನ ಮಿತ್ರ ಕರ್ಣ ಅಂತಾರೆ. ಇನ್ನೊಂದ್ ಕಡೆ ಕೌನ್ಸಿಲರ್ ಬಾನಿ ಸುಪ್ರೀಂ ಯಾಸ್ಕಿನ್ ಹತ್ರ ಬಂದು ನಮ್ ಲ್ಯಾಬ್ ನಲ್ಲಿ 150 ದಿನ ಫಾರ್ಮುಲಾ ಪೂರ್ತಿ ಮಾಡಿದಂತ ಹುಡುಗಿ ತಪ್ಪಿಸ್ಕೊಂಡಿದ್ದಾಳೆ, ಅವಳಿಂದ 1 ಡ್ರಾಪ್ ಸಿರಮ್ ತೆಗೆದಿದ್ವಿ ಅಂತ ಹೇಳಿ ಆ 1 ಡ್ರಾಪ್ ಸಿರಮ್ ನ ಸುಪ್ರೀಂ ಯಾಸ್ಕಿನ್ಗೆ ಕೊಡ್ತಾನೆ. ಅವನು ಅದನ್ನ ತನ್ನ ದೇಹಕ್ಕೆ ಚುಚ್ಕೊಂಡಿದ ತಕ್ಷಣ ಅಸ್ಥಿ ಪಂಜರದಂತಿದ್ದ ಅವನ ದೇಹಕ್ಕೆ ದೇವ್ರ ಶಕ್ತಿ ಬಂದು ಯಾರು ಮುಟ್ಟೋಕಾಗದಂತಹ ಧನಸ್ನ ಎತ್ತಿ ಹಿಡಿದು ನಾನೇ ಹೋಗಿ ಅವಳನ್ನ ಹಿಡಿತೀನಿ ಅಂತಾನೆ. ಭೈರವ ಅವರು ಸುಮತಿ ಅವ್ರನ್ನ ಕಾಂಪ್ಲೆಕ್ಸ್ಗೆ ಕರ್ಕೊಂಡು ಹೋಗ್ತಾರಾ ಇಲ್ವಾ ಅಂತ ನಮ್ಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಕಲ್ಕಿ ಸಿನಿಮಾದ ಕತೆ ಮುಗಿಯುತ್ತೆ. ನಮಸ್ಕಾರ.